ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನೌಕರಿಯಲ್ಲಿ, ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಭರವಸೆಯ ಭಾವನೆಗಳು ಚಿಗುರುವಂಥದ್ದು. ಅಂದರೆ ಪರವಾಗಿಲ್ಲಪ್ಪ, ನಾನು ಈ ಕೆಲಸದಲ್ಲಿ ಮುಂದುವರಿಬಹುದು ಅನ್ನುವಂತಹ ಯಾವುದೋ ಒಂದು ಆಸೆ ಮತ್ತೆ ಮನಸ್ಸಿನಲ್ಲಿ ಬರುವ ಹಾಗಾಗತ್ತೆ. ಯಶಸ್ಸಿದೆ, ಹಾಗೆ ತೃಪ್ತಿಯೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಹೊಸ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಮನೆ ಕಟ್ಟುವಂತಹ ಯೋಗ, ಸ್ಥಳ ಬದಲಾವಣೆಯ ಯೋಗ ನಿಮಗೆ ಸೂಕ್ಷ್ಮವಾಗಿ ಕಾಣ್ತಾ ಇರತಕ್ಕಂಥದ್ದಿದೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣ, ಅಕ್ಕಪಕ್ಕದವರ ಜೊತೆಯಲ್ಲಿ ನಿಮ್ಮ ಒಂದು ಒಡನಾಟ ಇವೆಲ್ಲವೂ ಕೂಡ ಚೆನ್ನಾಗಿರುವಂಥದ್ದು. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಏನಾದರೂ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡ್ರೆ ಅದೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ಫಲವನ್ನು ನೀಡ್ತಕ್ಕಂಥದ್ದಾಗುತ್ತೆ. ಆರ್ಥಿಕವಾದಂತಹ ಅನುಕೂಲತೆಗಳು ನಿಮಗೆ ಲಭಿಸುವಂತಹ ಸಾಧ್ಯತೆ. ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು, ಅಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ 11 ಸಲ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಈ ದಿವಸ ನಿಮಗೆ ಯಶಸ್ಸಿನ ದಿವಸ ಅಂತ ಹೇಳಬೇಕು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದನ್ನು ಚರ್ಚೆ ಮಾಡ್ತೀರಿ. ಅದರಿಂದ ಲಾಭವಾಗುವಂತಹ ಸೂಚನೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಷಯಗಳು ನಿಮಗೆ ತಿಳಿಯುವಂಥದ್ದಾಗುತ್ತೆ. ಗಂಡ ಹೆಂಡತಿಯರ ನಡುವೆ ವೈಮನಸ್ಯ ಅಂತಕ್ಕಂಥದ್ದು ಉಂಟಾಗುವಂಥದ್ದು. ಮಾತಿಗೆ ಮಾತು ಬೆಳೆಯುತ್ತೆ, ವಾದ ವಿವಾದಗಳಾಗುತ್ತೆ, ಮನಸ್ತಾಪವಾಗುತ್ತೆ. ಇವೆಲ್ಲವನ್ನು ನೋಡಬೇಕಾದಂಥದ್ದು. ಹಳೆಯ ಗೊಂದಲಗಳು ಏನೇ ಇದ್ದರೂ ಕೂಡ ಅವೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಕಾರಣ ವಾಗ್ಯುದ್ಧ ಯಾವಾಗತ್ತೆ, ಎಲ್ಲ ವಿಷಯಗಳು ಒಂದು ಸಾರಿ ಹೊರಬರುವಂಥದ್ದಾಗಿ ಅದಕ್ಕೆ ಪೂರಕವಾದಂತಹ ಒಂದಷ್ಟು ವಿಷಯಗಳು, ಗೊಂದಲಗಳ ನಿವಾರಣೆ ಇವೆಲ್ಲವೂ ಕೂಡ ಆಗುವಂಥದ್ದು. ವ್ಯಾಪಾರಸ್ಥರಿಗೆ ಶುಭ ಮತ್ತು ಲಾಭ ಇದೆ. ಮಾನಸಿಕವಾಗಿ ತೃಪ್ತಿಯನ್ನು ಹೊಂದಿರ್ತೀರಿ. ಜವಾಬ್ದಾರಿಯುತವಾಗಿ ನಿಷ್ಠರಾಗಿ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ. ಮಾಡಬೇಕು, ಆಗ ಮಾತ್ರ ಆ ಒಂದು ಸ್ಥಾನದ ಕೆಲಸದ ಫಲ ಪ್ರಭಾವ ಗೊತ್ತಾಗುವಂಥದ್ದು. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಲಿ. ಮಿಥುನ ರಾಶಿ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ಉತ್ತಮವಾದಂತಹ ಸಂಪರ್ಕವನ್ನು ಇಟ್ಕೊಳ್ಳಿ. ದೊಡ್ಡವರ ಮಾತಿಗೆ ಬೆಲೆಯನ್ನು ಕೊಡಿ. ದೊಡ್ಡವರ ಮಾತನ್ನು ಗೌರವಿಸಿ. ಆಗ ಅವರ ಮನಸ್ಸನ್ನು ಗೆಲ್ಲುವಂತಹ ಒಂದು ಪ್ರಯತ್ನ ನಿಮ್ಮಿಂದ ಆಗಲಿ ಅನ್ನುವಂಥದ್ದು. ಆಗ ದೊಡ್ಡವರ ಅನುಗ್ರಹ, ಅವರ ಪ್ರೀತಿ ವಿಶ್ವಾಸಗಳು ನಿಮ್ಮ ಮೇಲೆ ಹೆಚ್ಚಾಗುತ್ತೆ. ನಿಯಮಿತವಾದಂತಹ ಆದಾಯವನ್ನು ಗಮನಿಸ್ಕೊಳ್ಳಿ. ಆದಾಯದಲ್ಲಿ ಯಾವ ಹೆಚ್ಚಳವೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ಹಾಗಾಗಿ ನಿಮ್ಮ ಯೋಜನೆಗಳು ಆರ್ಥಿಕ ದೃಷ್ಟಿಯಿಂದ ಗಮನಿಸಿದಾಗ ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಇರಬೇಕಾದಂಥದ್ದು. ರಾಜಕೀಯ ವಿಚಾರದಲ್ಲಿ ಹಿನ್ನಡೆಯಾಗುವಂಥದ್ದಿದೆ. ಅಧಿಕಾರ ಅಥವಾ ಹಕ್ಕು ಇದನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಧಿಕಾರ ಇದೆ, ನಿಮಗೆ ಯಾವುದೋ ಒಂದು ಹಕ್ಕಿದೆ, ಆದರೂ ಕೂಡ ಅದು ಯಾವುದೂ ಉಪಯೋಗಕ್ಕೆ ಬರದೇ ಇರುವಾಗುತ್ತೆ. ರಾಜಕಾರಣಿಗಳಿಗೆ ಅಪಾಯ ಇದೆ, ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಇಲ್ಲಿ ಗಮನಿಸಬೇಕು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ನೀವು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಬೇರೆಯವರು ನಿಮ್ಮ ಕೆಲಸಗಳಲ್ಲಿ ತಪ್ಪನ್ನು ಹುಡುಕುವಂತಹ ದಿವಸ. ಸಾಬೀತಾದಾಗ ಅವಮಾನವಾಗುತ್ತೆ. ಆ ಸೂಕ್ಷ್ಮಗಳನ್ನು ಅರಿತು ಕೆಲಸವನ್ನು ಮಾಡಬೇಕಾದಂಥದ್ದು. ಮಕ್ಕಳು ನಿಮ್ಮ ಎದುರುಗಡೆಯಲ್ಲಿ ಅನುಚಿತವಾಗಿ ವರ್ತಿಸಬಹುದು. ತಾಳ್ಮೆ ಇರಲಿ. ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಅನಿಸುತ್ತೆ. ಕಾರ್ಯ ಮತ್ತು ವೃತ್ತಿ ಇದರ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಸ್ವಲ್ಪ ಗಮನ ಕಡಿಮೆ ಆದರೂ ಕೂಡ ಅಲ್ಲಿಯ ವ್ಯತ್ಯಾಸಗಳು
ನಿಮ್ಮ ತಲೆ ಮೇಲೆ ಬರ್ತಕ್ಕಂಥದ್ದು ಆಗಬಹುದು. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ, ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸವಾಗುತ್ತೆ. ಹಾಗಾಗಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಹಿತೈಷಿಗಳಿಂದ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ, ಹೆಸರಿಗಷ್ಟೇ ಅನ್ನುವ ಹಾಗೆ ಆ ರೀತಿಯ ಅನುಭವ ನಿಮಗೆ ಬರುವಂಥದ್ದು. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.